ಕೊತ್ತ ಕುದೀತಾ ಇದೆ. ಏನಿದು? ದಾಲ್. ದಾಲು ರೆಸ್ಟೋರೆಂಟ್ ಸ್ಟೈಲ್ ದಾಲ್. ಏನು ಸ್ಟೈಲು? ರೆಸ್ಟೋರೆಂಟ್ ಸ್ಟೈಲ್. ನೋಡಿ ನೋಡಿ ಸಾಕಾಗ್ಬಿಡ್ತು. ಬ್ರಿಂಜಾಲ್ ಫ್ರೈ ಮತ್ತು ದಾಲ್ ತಿನ್ನೋಕ್ಕೆ ನನ್ನಮ್ಮ ಮತ್ತು ನನ್ನ ಮಗಳಿಬ್ಬರು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಹಾಗೆ ಮಧ್ಯಾಹ್ನ ಮಾಡಿದ್ದು ಕಡಲೆಕಾಳು ಪಲ್ಯನ ತಿನ್ನೋಕ್ಕೆ ಅಂತ ಅಡುಗೆ ಮನೆಗೆ ಹೋದೆ. ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಕಾಳು ಪಲ್ಯ ಇತ್ತು. ಬರೀಲಿ ನೀನು ಮಾಡಿದ ಕಾಳು ಪಲ್ಯ ತಿಂದು. ಗೈಸ್, ಇದು ನಾನೇ ಮಾಡಿದ ಪಲ್ಯ, ಕಾಳು ಪಲ್ಯ. ಅದು ಹೆಂಗಿದೆ ಅಂತ ಟೇಸ್ಟ್ ನೋಡಿ. ದೇವಸ್ಥಾನ ಶೈಲಿಯಲ್ಲಿ ಮಾಡಿರುವ ಪಲ್ಯ. ಅದು ಇಲ್ಲಮ್ಮ, ಇರು ನಿಂಗೆ ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ಬೇಡ ಆದರೆ ಆಗಲ್ಲ, ಕೈ ಉರಿ ಆಗುತ್ತೆ. ಸೊ ನಾನು ಈ ಥರ ಸ್ಪೂನ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಒಟ್ಟು ನಮಗೆ ಡಿಸೆಂಟ್ ಬರ್ಸ್ತೀರಿ ಇವತ್ತು. ನೀವು ಆ ಥರ ಅಂದ್ಕೊಂಡ್ರೆ ಏನು ಮಾಡೋಲ್ಲ. ಐ ಆಮ್ ಸೋ ಸಾರಿ. ಈ ಥರ ಉಪ್ಪು ಖಾರ ಹಾಕಿ ನಮಗೆ ಡಿಸೆಂಟ್ ಇಲ್ಲ, ಫ್ರೈ ಆಗುತ್ತಲ್ವಾ, ಸೊ ಯಮ್ಮಿ ಆಗಿರುತ್ತೆ. ಯಮ್ಮಿ ನೀವು ಹೇಳ್ತೀರಾ ಆಮೇಲೆ ಏನಂತ? ಏನೇನು ಹಾಕಿದ್ದೀನಿ ಅಂತ. ಡಿಸೆಂಟ್ರಿ ಬರ್ತಿದೆ, ಡಿಸೆಂಟ್ರಿ ಬರ್ತಿದೆ ಅಂತ ಹೇಳ್ತೀವ. ನೋಡಿ ಫ್ರೆಂಡ್ಸ್, ನೋಡಿ, ಏನಾದರೂ ಒಳ್ಳೇದು ಮಾಡಕ್ಕೆ ಹೋದ್ರೆ ಹೀಗೆ ಜನಗಳು. ಆಲ್ ಸ್ಪ್ರೆಡ್ ಮಾಡಬೇಕು. ಯಾಕೆ ಅಂತ ಅಂದರೆ ಇಷ್ಟು ಕಷ್ಟವಾಗಿರೋ ರೆಸಿಪಿನ ಹೆಂಗೆ ಕಂಡುಹಿಡಿದ್ರಿ ನೀವು? ಕಷ್ಟ ಇಲ್ಲ, ಆ್ಯಕ್ಚುಲಿ ಅದು ತುಂಬ ಸಿಂಪಲ್ ಇದೆ. ಬಟ್ ನಿಮಗೆ ಸಾರಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಿಮಗೆ ಮಾಡೋಕ್ಕೆ ಬರದೇ ಇರೋ ಕಾರಣ ನೀವು ಹೇಳ್ತಾ ಇದ್ದೀವಿ. ಇಷ್ಟು ಕಷ್ಟ ಆಗಿರೋ ರೆಸಿಪಿ ಏನು ಹುಡುಕ್ತಿದ್ದೀರಾ? ಅಂತಷ್ಟು ಕಷ್ಟವಾಗಿರೋ ಏನಾರು ಆಯುಧ ಬೇಕಾ? ಇದು ಅದೇನಂತಾರೆ, ಈಗ ತೆಗಿಯೋದಿರತ್ತಲ್ಲ, ಏನಂತಾರೆ, ದೋಸೆ ಎಲ್ಲ ತೆಗಿಯೋದು. ದೋಸೆ ತೆಗಿಯೋದು. ಎಸ್, ಅದೇ ಈಗ ಸದ್ಯಕ್ಕೆ ಹಾಕಿರಿ, ನಾವು ಅವಾಗಿಂದ ಕಾಯ್ತಾ ಇದ್ದೀವಿ. ಫೈನಲಿ ನನ್ನ ಫ್ರೆಂಡ್ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡೋ ಟೈಮ್. ಫೈನಲಿ ದಾಲ್ ಮತ್ತು ಬದನೆಕಾಯಿ ಫ್ರೈ ರೆಡಿಯಾಗಿದೆ. ಟೇಸ್ಟ್ ಮಾಡುವ. ಚೆನ್ನಾಗಿದೆ. ಜೋಕ್ಸ್ ಅಪಾರ್ಟ್ ಸೂಪರ್. ಕೊಡ್ಸ್ರಿ ಅವಾರ್ಡ್, ಒಳಗೆ ಒಂದು ಅವಾರ್ಡು.